ಇದಂತೂ ಪಕ್ಕ. ಆದರೆ ಏನು ಅಂತ ಹೇಳ್ತೀನಿ, ತೆಲಂಗಾಣ ರಾಜ್ಯ ರಾಜಕಾರಣದಲ್ಲಿ ಏನೋ ನಡೀತಾ ಇದೆ. ಲೋಕಸಭಾ ಚುನಾವಣೆ ಮುಗಿದ ಕೂಡಲೇ ರೇವಂತ್ ರೆಡ್ಡಿ, ಅಲ್ಲಿಯ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ತಮ್ಮ ಸಂಪುಟ ಸದಸ್ಯರ ಜೊತೆಗೆ ಬಿಜೆಪಿ ಸೇರಲಿದ್ದಾರೆ ಎಂದು BRS ಪಕ್ಷದ KT ರಾಮರಾವ್ ಹಿಂದೊಮ್ಮೆ ಭವಿಷ್ಯ ನುಡಿದಿದ್ದರು. ಆ ಮಾತು ಸತ್ಯವಾಗ್ತಾ ಇದೆಯಾ ಎಂಬ ಅನುಮಾನ ಮೂಡ್ತಾ ಇದೆ. ಅಂದರೆ ನಿನ್ನೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಇದು ಪಕ್ಕ. ಯಾಕೆ ಮಾತುಕತೆ ನಡೆಸಬಾರ್ದಾ ಅಂತ ನೀವು ಕೇಳ್ಬೋದು. ಇಬ್ಬರ ನಡುವೆ ಸುದೀರ್ಘ ಮಾತುಕತೆ ನಡೆದಿತ್ತು. ಜೊತೆಗೆ ಇದಾದ ನಂತರ DCM ಭಟ್ಟಿ ವಿಕ್ರಮಾರ್ಕ ಅವರ ಜೊತೆ ಕೂಡ ಪ್ರಧಾನಿ ಮೋದಿ ಅವರನ್ನು ಕೂಡ ಭೇಟಿಯಾಗಿದ್ದರು. ಯಾಕೆ ಇದರ ಬಗ್ಗೆ ಇಷ್ಟೆಲ್ಲ ಸಂಶಯಗಳಾಗ್ತಾ ಇದೆ ನೋಡಿ, ಫೋಟೋ ಇದೆ ಅಲ್ಲಿ. ಈ ಘಟನೆ ಹಿಂದೆ ಸರ್ಕಾರ ಬೀಳಿಸೋ ಕುತಂತ್ರ ಏನಾದರೂ ಇದೆಯಾ? ಈ ಮಾತು ಎಷ್ಟು ಸತ್ಯ ಎಷ್ಟು ಸುಳ್ಳು ಬನ್ನಿ, ಯಾಕೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ತೆಲಂಗಾಣದ ಮುಖ್ಯಮಂತ್ರಿ ಯಾರು? ರೇವಂತ್ ರೆಡ್ಡಿ. ತೆಲಂಗಾಣ ಉಸ್ತುವಾರಿ ಯಾರು ವಹಿಸ್ಕೊಂಡಿದ್ರು? DK ಶಿವಕುಮಾರ್ ಗೆಲ್ಲಿಸಿದ್ರು ಅಲ್ಲಿ. ಆದರೆ ರೇವಂತ್ ರೆಡ್ಡಿ ಅವರ ಮೂಲ RSS, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ABVPಯಲ್ಲಿ ಸಕ್ರಿಯರಾಗಿದ್ದ ರೇವಂತ್ ರೆಡ್ಡಿ. ಆರಂಭದಲ್ಲಿ BRSನಲ್ಲಿದ್ದರು ರೇವಂತ್ ರೆಡ್ಡಿ. ನಂತರದಲ್ಲಿ ಕಾಂಗ್ರೆಸ್ ಸೇರ್ತಾರೆ ರೇವಂತ್ ರೆಡ್ಡಿ. ನಮ್ಮ DK ಶಿವಕುಮಾರ್ ಅವ್ರದ್ದು ಕೂಡ ಭಾಳ ಒಳ್ಳೆ ಫ್ರೆಂಡ್. CM ಆದ ಬಳಿಕ ಒಂದು ಹೇಳಿಕೆಯನ್ನು ರೇವಂತ್ ರೆಡ್ಡಿ ಕೊಡ್ತಾರೆ, ಗಮನಿಸಬೇಕು. ಮೋದಿ ನನ್ನ ಅಣ್ಣ ಅಂತ ತೆಲಂಗಾಣ CM ಹೇಳ್ತಾರೆ. ಈಗ ಲೋಕ ಎಲೆಕ್ಷನ್ ಬಳಿಕ ಒಂದು ಮಹತ್ವದ ಬೆಳವಣಿಗೆ ನಡೀತಾ ಇದೆಯಂತೆ. ನಿನ್ನೆ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರಂತೆ ಯಾರು? ರೇವಂತ್ ರೆಡ್ಡಿ. ಇದನ್ನು ಕಂಡು BJP ಕಾರ್ಯಕರ್ತರು ಒಂದು ರೀತಿಯಲ್ಲಿ ಅಲರ್ಟ್ ಆಗಿದ್ದಾರೆ. ಏನೋ ಆಗುತ್ತೆ ಅಂತ. ಯಾಕೆ ಅಂತಂದರೆ ಇಡೀ ಸಂಪುಟದ ಜೊತೆ ರೇವಂತ್ BJP ಸೇರ್ತಾರೆ ಅನ್ನುವಂಥ ಗುಸುಗುಸು BJP ವಲಯದಲ್ಲಿ ಇಡೀ ಸಂಪುಟ ತಗೊಂಡು ಸೇರ್ತಾರೆ. ಅದು ಕೂಡ 55 ಸದಸ್ಯರ ಜೊತೆಗೆ BJP ಸೇರಲಿದ್ದಾರಂತೆ. ಈ ರೀತಿಯ ಮಾತು ತೆಲಂಗಾಣ ರಾಜ್ಯದಾದ್ಯಂತ ಭಾಳ ದೊಡ್ಡ ಮಟ್ಟದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತಾ ಇದೆ ತೆಲಂಗಾಣದಲ್ಲಿ. ಆದರೆ ಕೊನೆಗೂ ಇದರ ಬಗ್ಗೆ ಇಷ್ಟೆಲ್ಲ ಊಹಾಪೋಹಗಳಾದಾಗ ಏನು ಇಷ್ಟೆಲ್ಲ ಮಾತಾಡ್ತಾರೆ, ಯಾಕೆ ಮೋದಿಯವರನ್ನ ಇಷ್ಟು ಸುದೀರ್ಘವಾಗಿ ಮಾತಾಡಿದರು ಹಾಗಂತ ನೀವು ಕೇಳ್ಬೋದು. ಮೊನ್ನೆ ಸಿದ್ದರಾಮಯ್ಯನವರು ಹೋಗಿ ಭೇಟಿಯಾಗಿರಲಿಲ್ವಾ? ಆದರೆ ಭೇಟಿಯಾಗಿದ್ದರು, ಆದರೆ ಇಷ್ಟು ಸುದೀರ್ಘ ಮಾತುಕತೆ ನಡೆದಿರಲಿಲ್ಲ. ಆದರೆ ಕೊನೆಗೆ ಇದೀಗ ತೆಲಂಗಾಣ ಕಾಂಗ್ರೆಸ್ ಸ್ಪಷ್ಟನೆಯನ್ನು ಕೊಟ್ಟಿದೆ. ಅದೇನಪ್ಪ ಅಂತಂದರೆ ಇದು ಏನಿಲ್ಲ, ಕೆಲ ಯೋಜನೆಗಳ ಬಗ್ಗೆ ಅಮಿತ್ ಶಾ ರೆಡ್ಡಿ ಜೊತೆ ಚರ್ಚೆ ಆಗಿದೆ. ರೇವಂತ್ ರೆಡ್ಡಿ BJP ಸೇರೋದಿಲ್ಲ ಅಂಥೇಳಿ ಕಾಂಗ್ರೆಸ್ ಹೇಳಿದೆ. ಆದರೆ ಕೆಲವು ಗುಮಾನಿಗಳು ಏನು ಬೇಕಿದ್ರೂ ಆಗ್ಬೋದು, ಯಾಕೆಂದರೆ ಕೆಲವೆಲ್ಲ ಉದಾಹರಣೆಗಳಾಗಿದೆ ನೋಡೋಣ. ಹಾಗಿದ್ರೆ ಒಂದು ವೇಳೆ ಅಂಥದ್ದು ಆಯಿತು ಅಂತ ಅಂದ್ಕೊಳ್ಳಿ, ಅಷ್ಟು ಈಸಿನಾ? ತೆಲಂಗಾಣ ವಿಧಾನಸಭೆ ಎಷ್ಟಿದೆ? 119. ಒಟ್ಟು ಸದಸ್ಯರ ಸಂಖ್ಯೆ 119. ಇಲ್ಲಿ ನಿಮಗೆ ಬೇಕಿರೋದು 60. 119ರ ಅರ್ಧ ಎಷ್ಟು? 59.5 ಅಂದರೆ 60 ಬಂದರೆ ನೀವು ಸರ್ಕಾರ ರಚನೆ ಮಾಡ್ಬೋದು. ಕಾಂಗ್ರೆಸ್ ಎಷ್ಟಿದೆ? 71+1. ಆಮೇಲೆ BSR ಎಷ್ಟಿದೆ? 32. BJP ಎಷ್ಟಿದೆ? 8. ಇತರರು OIC ಪಾರ್ಟಿ 32+8 ಎಷ್ಟು? 40. 47 OIC ಜೊತೆ ಹೋಗೋದಿಲ್ಲ ಬಿಡಿ, 40. ಇವರಿಗೆ 20 ಬೇಕಿಲ್ಲ, 20 ಬೇಕು. 119 ಸದಸ್ಯ ಬಲ ಹೊಂದಿರೋ ತೆಲಂಗಾಣ ವಿಧಾನಸಭೆ ಸರ್ಕಾರ ರಚಿಸಲು 60 ಶಾಸಕರ ಬಲ ಇದ್ದರೆ ಸಾಕು. 2023ರಲ್ಲಿ ಭರ್ಜರಿಯಾಗಿ ಗೆದ್ದು ಸರ್ಕಾರ ರಚಿಸಿದ ಕೈಪಡೆ. ಹಗ್ಗ ಜಗ್ಗಾಟದ ಬಳಿಕ DK ಶಾಪ್ತ ರೇವಂತ್ ರೆಡ್ಡಿ CM ಆದರು. DK ಶಿವಕುಮಾರಲ್ಲಿ ಉಸ್ತುವಾರಿ ವಹಿಸಿಕೊಂಡಿದ್ದರು. ತೆಲಂಗಾಣ ವಿಧಾನಸಭೆಯಲ್ಲಿ 71 ಕಾಂಗ್ರೆಸ್ ಶಾಸಕರಿದ್ದಾರೆ. ಕಾಂಗ್ರೆಸ್ಗೆ CPIನ ಓರ್ವ ಶಾಸಕನ ಬೆಂಬಲ ಕೂಡ ಇದೆ. ಪ್ರತಿಪಕ್ಷ BRS 32, BJPಯ 8 ಶಾಸಕರಿದ್ದಾರೆ. ಅಸಾದುದ್ದೀನ್ ಓವೈಸಿಯ AIMIMನ 7 ಶಾಸಕರಿದ್ದಾರೆ. ಸಂಪೂರ್ಣ ಬಹುಮತದ ಸರ್ಕಾರ ಕೆಡುವುದಲ್ಲೂ ಕೂಡ ಅಷ್ಟು ಸುಲಭ ಅಲ್ಲ. BRS BJP ಸೇರಿದರೂ ಕೂಡ 40 ಶಾಸಕರಾಗ್ತಾರೆ. ಆಗ ಕಾಂಗ್ರೆಸ್ನ 20 ಶಾಸಕರನ್ನು ಸೆಳೆಯಬೇಕು. 20 ಶಾಸಕರು BJPಗೆ ಬಂದರೂ ಕೂಡ ಮತ್ತೆ ಸಾಲು ಸಂಕಷ್ಟ ಇದೆ. ಏನು? ಅಲ್ಲೂ ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುತ್ತೆ. ನೀವು ಕರೆಸ್ಕೊಂಡ್ರೆ 40 ಕರೆಸ್ಕೋಬೇಕು. 40 ನೀವು ಕರೆಸ್ಕೊಂಡು ಇಲ್ಲಿ 40 ಇದ್ದೀರಿ, 80 ಅಂದರೆ ಒಟ್ಟು ಸದಸ್ಯ ಬಲ ಎಷ್ಟು? 119, 121 ಇಟ್ಕೊಳ್ಳಿ. 12 ಪ್ಲಸ್ ಒಟ್ಟು 18 ಜನರನ್ನು ಮಾತ್ರ ನೀವು ಮಂತ್ರಿ ಮಾಡ್ಬೋದು. 15% ಎಷ್ಟು? 120, 10%, 12 ಪ್ಲಸ್ 6, 18 ಜನ. ನೀವು 40 ಜನ ಕರ್ಕೊಂಬಂದು ಅಲ್ಲಿ ಮಂತ್ರಿ ಮಾಡೋಕ್ಕಾಗೋದು 18 ಜನ ಆದರೆ ಆ ಲೆಕ್ಕಾಚಾರವೇ ತಲೆ ಕೆಳಗಾಗುತ್ತೆ. ಆದ್ದರಿಂದ ಶಾಸಕರು ಪಕ್ಷಾಂತರ ಮಾಡುವುದು ಕಷ್ಟ ಇದೆ. ಅಲ್ಲಿ ಯಡಿಯೂರಪ್ಪ ಕರ್ಕೊಂಬಂದು ಮಂತ್ರಿ ಮಾಡ್ದಂಗೆ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದು ರೂಲ್ಡ್ ಔಟ್. ಸದ್ಯಕ್ಕೆ ಮುಂದೆ ನೋಡಬೇಕು.